ಸರ್ ನಮಸ್ಕಾರ ಸರ್. ನಮಸ್ಕಾರ. ಸರ್ ಇವಾಗ ನಾನು ನಿಮ್ಮನ್ನ ಶಾರ್ಟ್ ಫಿಲಮ್ ಇಂದ ನೋಡ್ಕೊಂಡ್ ಬಂದಿದ್ದೀವಿ. ಸೊ ಇವಾಗ ನಿಮ್ ಮೂವಿ ಸಕ್ಸಸ್ ಆಗಿದೆ. ಸೊ ನಿಮ್ಗೆ ಅನ್ಕೊಂಡಿದ್ರೆ ಈ ತರ ಸಕ್ಸಸ್ ಆಗುತ್ತೆ, ಎಷ್ಟು ಜನ ಅದನ್ನ ಇಷ್ಟ ಪಡ್ತಾರೆ ಅಂತ? ಇಲ್ಲ, ಒಂದ್ ಚಿಕ್ಕ ಭಯ ಇತ್ತು. ಅಂದ್ರೆ ಯೂಶಲಿ ಮೊಬೈಲ್ ಅಲ್ಲಿ ಫ್ರೀ ಆಗಿ ನಮ್ಮನ್ನ ನೋಡ್ತಾ ಇದ್ರಲ್ಲ, ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ದುಡ್ಡು ಕೊಟ್ಟು ಬರೋಷ್ಟು ನಾವು ಪ್ರೀತಿನ ಸಂಪಾದನೆ ಮಾಡಿದೀವ ಅಂತ ಯೋಚನೆ ಮಾಡ್ತಾ ಇದ್ವಿ. ಬಟ್ ಅದೆಲ್ಲ ಸುಳ್ಳು ಮಾಡಿದ್ರು. ಸೊ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಅದಕ್ಕಿಂತ ಜಾಸ್ತಿ ರೀಚ್ ನಮ್ಗೆ ಸಿನಿಮಾ ಕೂಡ ಸಿಗ್ತಾ ಇದೆ. ಸೊ ಪ್ರತಿಯೊಬ್ಬ ಕನ್ನಡಿಗನಿಗೆ, ಪ್ರತಿಯೊಬ್ಬ ಕನ್ನಡ ಚಿತ್ರ ಪ್ರೇಮಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀವಿ. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೆ ನಾನ್ ಶಾಕ್ ಆಗಿದ್ದು, ಯಶ್ ಸರ್ ನಿಮ್ಮ ಮೂವಿನ ಪ್ರಮೋಟ್ ಮಾಡಿದ್ರು. ಸೊ ನಾನು ಯಾಕಂದ್ರೆ ಸರ್ ಟಾಕ್ಸಿಕ್ ಮೂವಿಲಿ ಬಿಸಿ ಇದ್ರು. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆತರ. ಸೊ ಅದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ನೀವೆಲ್ಲ ಎಂಟೈರ್ ಕರ್ನಾಟಕನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇಡೀ ಕರ್ನಾಟಕನೇ ಶಾಕ್ ಆಗೋಯ್ತು ಸರ್ ಒಂದ್ ಸ್ಟೋರಿ ಹಾಕಿದ ತಕ್ಷಣ. ಯಾಕೆಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ರೀಚ್ ಮಾಡಕ್ ಟ್ರೈ ಮಾಡಿದ್ವಿ, ಟ್ರೈಲರ್ ಕಳ್ಸಿದ್ವಿ ಅವ್ರ ಟೀಮ್ ಕಡೆಯಿಂದ. ಸರ್ ರೀಚ್ ಆದ್ಮೇಲೆ ಗೊತ್ತಾಗಿದ್ದು ಸರ್ ಎಲ್ಲ ನಮ್ ಕಂಟೆಂಟ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅಂತ. ಸೊ ತುಂಬಾ ಖುಷಿ ಆಯ್ತು. ಸರ್ ಹಾಕಿದ ಒಂದು ಸ್ಟೋರಿಯಿಂದ ಇವತ್ತು ನಮ್ಮ ಸಿನಿಮಾ ರೇಂಜಸ್ ಚೇಂಜ್ ಆಗೋಯ್ತು. ಸೊ ಎಸ್ ಸರ್ಗೆ ತುಂಬಾ ಥ್ಯಾಂಕ್ಸ್. ಇಡೀ ಟೀಮ್ಗೆ ತುಂಬಾ ಥ್ಯಾಂಕ್ಸ್. ಜೊತೆಲಿ ರವಿಚಂದ್ರನ್ ಸರ್ ಕೂಡ ನಮ್ನ ಮನೆಗೆ ಕರೆಸಿ ಮಾತಾಡಿದ್ದಾರೆ. ವೆರಿ ಸೂನ್ ಸಿನಿಮಾ ಕೂಡ ನೋಡ್ತೀನಿ ಅಂತ ಹೇಳಿದ್ದಾರೆ. ಡಾಲಿ ಅಣ್ಣ ನಮ್ ಟ್ರೈಲರ್ ನ ಮತ್ತೆ ಪೋಸ್ಟರ್ಸ್ ನ ಅವ್ರು ಕೂಡ ಡಿಜಿಟಲಿ ಲಾಂಚ್ ಮಾಡ್ಕೊಟ್ಟಿದ್ರು. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಜೈಮಲಾ ಮೇಡಮ್ ಅವರು ಬಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಫಂಕ್ಷನ್ ಗೆ, ಅವರಿಗೆ ಥ್ಯಾಂಕ್ಸ್. ಜೊತೆಲಿ ಡಾರ್ಲಿಂಗ್ ಕೃಷ್ಣ ಅಣ್ಣ, ಲೂಸ್ ಮಾದ ಯೋಗಿ ಅಣ್ಣ, ಚಂದನ್ ಶೆಟ್ಟಿ ಅವ್ರು ನಮ್ಮ ಒಂದು ಸಾಂಗ್ ಕೂಡ ಆಡ್ಕೊಟ್ರು, ಪ್ರಮೋಷನಲ್ ಸಾಂಗ್. ಸೊ ಅವ್ರಿಗೂ ಕೂಡ ತುಂಬಾ ತುಂಬಾ ಥ್ಯಾಂಕ್ಸ್. ಇಡೀ ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದ್ರು. ಜೊತೆಲಿ ನಾನೆಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಏನು ಕಮರ್ಷಿಯಲ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಮ್ಮ ತರ ಒಬ್ಬ ಕ್ರಿಯೇಟರ್ ಒಬ್ಬ ಇವತ್ತು ಸಿನಿಮಾ ಮಾಡಿದಾನೆ ಅಂತ ಹೋಲ್ ಹಾರ್ಟೆಡ್ಲಿ ನನ್ಗೆ ಸಪೋರ್ಟ್ ಮಾಡ್ಕೊಟ್ರು. ಸೊ ಕನ್ನಡದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಇವಾಗ ನೀವು ರೀಲ್ಸ್ಗೆ, ನೀವು ಕುಡ್ಕುರದ್ದು ರೀಲ್ಸ್ಗೆ ತುಂಬಾ ಫೇಮಸ್. ಸೊ ನಿಮ್ಗೆ ಆತರ ಯಾವ ಐಡಿಯಾ ಬಂದು ಸರ್? ಯಾಕಂದ್ರೆ ಕುಡ್ಕುರದ್ದು ರೀಲ್ಸ್ ಮಾಡಿದ್ರೆ ಹಿಂಗ್ ಓಡುತ್ತೆ. ಯಾಕಂದ್ರೆ ಎಷ್ಟೊಂದ್ ಜನ ನಿಮ್ನ ಸುಧಾಕರ್ ಸರ್ ಗಿಂತ ಇವರು ಅಂತಾನೆ ಫೇಮಸ್ ಮಾಡಿದ್ದಾರೆ. ಸೊ ನಿಮ್ಗದು ಹೆಂಗೆ ಐಡಿಯಾ ಬಂತು ಸರ್ ಆತರ? ಅದೆಲ್ಲ ಏನಿಲ್ಲ, ನನ್ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ ಅಲ್ಲಿ ಏನ್ ನಡೆಯುತ್ತಲ್ಲ ಕೆಲವೊಂದು ವಿಷಯಗಳು ಈವ್ನಿಂಗ್ ಪಾರ್ಟಿ ಟೈಮ್ ಅಲ್ಲಿ, ಆ ವಿಷಯನ ಎತ್ಕೊಂಡು ಯಾವ್ದೋ ಒಂದು ರೀಲ್ ಮಾಡಿದೆ. ಅದು ವೈರಲ್ ಆಗೋಯ್ತು. ಜನ ಅದನ್ನ ನನ್ನ ಅದೇ ತರ ನೋಡೋದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂತ ಅದಕ್ಕೋಸ್ಕರ ಅದೇ ಕಂಟಿನ್ಯೂ ಮಾಡಿದೆ ಅಷ್ಟೇ. ಜನ ಎಂಜಾಯ್ ಮಾಡ್ತಾ ಇದ್ರು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಅದನ್ನ ಯಾರು ಸೀರಿಯಸ್ ಆಗಿ ತಗೋಬಿಡಿ, ಫನ್ ಆಗಿ ಮಾತ್ರ ತಗೊಳ್ಳಿ ಸರ್. ಅಟ್ ಲಾಸ್ಟ್ ಕನ್ನಡ ಆಡಿಯನ್ಸ್ಗೆ ಅಂಡ್ ಇವಾಗ ಸಕ್ಸಸ್ ಮೀಟ್ ಬಂದಿದ್ದೀರಾ. ಸೊ ಇನ್ನ ಮೂವಿ ನಿಮ್ದು ಥಿಯೇಟರ್ಸ್ ಅಲ್ಲೆಲ್ಲ ಇದೆ. ಸೊ ಅಟ್ ಲಾಸ್ಟ್ ಕನ್ನಡ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಸರ್? ಸೊ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ ನಾವ್ ಎಲ್ಲೆಲ್ಲಿ ರಿಲೀಸ್ ಮಾಡಿದ್ವಿ, ಎಲ್ಲಾ ಕಡೆನೂ ರಿಲೀಸ್ ಮಾಡಿಲ್ಲ. ಬಟ್ ಎಲ್ಲೆಲ್ಲಿ ರಿಲೀಸ್ ಮಾಡಿದ್ವಿ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಮೈಸೂರಲ್ಲಿ ಹೌಸ್ಫುಲ್ ಶೋಸ್ ನಡೀತಾ ಇದೆ, ತುಮಕೂರಲ್ಲಿ ಹೌಸ್ಫುಲ್ ಶೋ ನಡೀತಾ ಇದೆ, ಬೆಂಗಳೂರಲ್ಲಿ ಒರೈಲು, ವೈಷ್ಣವಿ, ಕನಕಪುರ ರೋಡ್, ವೇಗ ಸಿಟಿ ಮಾಲ್, ಮಾಲ್ ಆಫ್ ಏಷ್ಯಾ, ಐನಾಕ್ಸ್ ಗ್ಯಾಲರಿಯಾ, ಯಲಹಂಕ, ಮಂತ್ರಿ ಆಗ್ಬೋದು, ವರೈನ್ ಆಗ್ಬೋದು, ರಾಕ್ಲೈನ್ ಆಗ್ಬೋದು. ಸೊ ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ನಡೀತಾ ಇದೆ. ಇವರೆಲ್ಲ ನಮ್ಗೆ ಒಂದೇ ಸ್ಕ್ರೀನ್ ಕೊಟ್ಟಿದ್ದು ಫ್ರೈಡೆಗೆ. ಬಟ್ ಇವಾಗ ಎಲ್ಲಾ ಕಡೆ 2, 3, 4 ಶೋಸ್ ನಡೀತಾ ಇದೆ. ಇಷ್ಟೆಲ್ಲ ಆಗ್ತಾ ಇರೋದು ನಿಮ್ಮ ಪ್ರೀತಿಯಿಂದ. ನೀವು ಫುಲ್ ಫ್ಯಾಮಿಲಿ ಸಮೇತ ಸಿನಿಮಾಗೆ ಬಂದು ಸಿನಿಮಾ ನೋಡ್ತಾ ಇರೋದ್ರಿಂದ ನಮ್ಮ ಸಿನಿಮಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಈ ವೀಕೆಂಡ್ ಕೂಡ ನೀವು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಈ ಸಿನಿಮಾನ ಬಂದು ನೋಡಿ ನಮ್ಮ ಟೀಮ್ ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀವಿ ಸರ್. ಆಲ್ ದಿ ಬೆಸ್ಟ್ ಸ್ಯಾಂಡಲ್ವುಡ್ ಸೀಟ್ ಅಂತ ಹೇಳ್ಬಿಡಿ ಸರ್. ಆಲ್ ದ ಬೆಸ್ಟ್ ಸ್ಯಾಂಡಲ್ವುಡ್ ಸೀಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.